ಅಫ್ಸರ್ ಕೊಟ್ಟಿಪೇಟೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಏನು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ರಾಜ್ಯಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಿಲ್ 2024 ಟೇಬಲ್ ಆಗಿದೆ. ಅದನ್ನು ವಿರೋಧಿಸಿ ವಿರೋಧ ಪಕ್ಷಗಳ ಕೋಲಾಹಲ ಕಾರಣಕ್ಕೆ ಏನು ಸದನವನ್ನು ಮುಂದೂಡಲಾಗಿದೆ. ಇದೇ ಮಾತನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದಾಗಲೇ ನಾವು ಹೇಳಿದ್ವಿ. ಇವರ ಹುನ್ನಾರ ನಮಗೆ ಕ್ಲಿಯರ್ ಆಗ್ತಾ ಇದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶದಾದ್ಯಂತ ಸಾರ್ವಜನಿಕರ ಅಹವಾಲನ್ನ ಕೇಳಲಿಕ್ಕೆ ಬಂದಾಗ, ಸ್ವತಃ ಕರ್ನಾಟಕಕ್ಕೆ ಅವರು ಬಂದಾಗ ನಾನು ಇಮೇಲ್ ಮಾಡಿದ್ದೆ. ನನಗೆ ವ್ಯಾಲಿಡ್ ಪಾಯಿಂಟ್ ಇದೆ, ಇದನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದ್ರೆ ಅವಕಾಶ ಕೊಟ್ಟಿರಲಿಲ್ಲ. ಆದರೂ ಕೂಡ ಕೋಟಿಗಟ್ಟಲೆ ಇಮೇಲ್ಗಳ ಮುಖಾಂತರ ನಾವು ಅಬ್ಜೆಕ್ಷನ್ ಅನ್ನ ದೇಶದಾದ್ಯಂತ ಫೈಲ್ ಮಾಡಿದ್ವಿ. ಯಾವುದೇ ಈವನ್ ಸಿಂಗಲ್ ಅಬ್ಜೆಕ್ಷನ್ ಅನ್ನ ಕನ್ಸಿಡರ್ ಮಾಡದಲ್ಲೇ ಸ್ವತಃ ಜೆಪಿಸಿ ಕಮಿಟಿಯಲ್ಲಿರುವಂತಹ ವಿರೋಧ ಪಕ್ಷದ ಅಸಾದುದ್ದೀನ್ ಓವೈಸಿ ಇರಬಹುದು, ಟಿಎಂಸಿಯ ಸಂಸದರು ಇರಬಹುದು, ಇವರು ಕೊಟ್ಟಂತ 44 ಅಬ್ಜೆಕ್ಷನ್ ಅಲ್ಲಿ ಒಂದೇ ಒಂದು ಅಬ್ಜೆಕ್ಷನ್ ಅನ್ನು ಕನ್ಸಿಡರ್ ಮಾಡದಲೆ ಕೇವಲ ಎನ್ಡಿಎ ಮೈತ್ರಿಕೂಟದ 14 ಅಬ್ಜೆಕ್ಷನ್ಗಳನ್ನು ಕನ್ಸಿಡರ್ ಮಾಡುವ ಮುಖಾಂತರ ಮತ್ತೆ ಒಂದು ಕರಾಳ ಮುಖವಾಗಿ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಇದು ಖಂಡನೀಯ, ಇದು ಅಸಂವಿಧಾನಿಕ. ಇದನ್ನು ವಿರೋಧಿಸಿ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಕರೆ ಕೊಟ್ಟಿತ್ತು. ಇದರ ಭಾಗವಾಗಿ ಇವತ್ತು ಹಾಸನದ ಹೇಮಾವತಿ ವೃತ್ತದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 2024 ಇದೆ, ಇದನ್ನ ಸಾಮೂಹಿಕವಾಗಿ ಹರಿದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಖಕ್ಕೆ ಬಿಸಾಕುವ ಮುಖಾಂತರ, ಅದನ್ನು ಸುಟ್ಟು ಹಾಕುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಾಗಿ ಈ ಪ್ರತಿಭಟನೆ ಅಂತ ಹೇಳಿದ್ರೆ, ಈ ಬಿಲ್ನಲ್ಲಿರುವಂತಹ ಅಂಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆಶಯಕ್ಕೆ ಧಕ್ಕೆ ತರ್ತವೆ. ಆರ್ಟಿಕಲ್ 26 ನಮ್ಮ ಧಾರ್ಮಿಕ ಹಕ್ಕಿಗೆ ಇದು ಚ್ಯುತಿ ಉಂಟಾಗ್ತದೆ. ಡಿಸಿ ಒಬ್ಬ ಡೆಪ್ಯೂಟಿ ಕಮಿಷನರ್ಗೆ ಜುಡಿಷಿಯಲ್ ಪವರ್ ಕೊಡುವಂತ ಪ್ರಪೋಸಲ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಏನಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದೇ ರೀತಿ ಒಂದು ವಕ್ಫ್ ಸಂಸ್ಥೆಗೆ ಮುಖ್ಯಸ್ಥರಲ್ಲಿ ಆ ವಕ್ಫ್ ಕಮಿಟಿಯಲ್ಲಿ ಒಬ್ಬ ಮುಸ್ಲಿಮೇತರನ್ನ ತರುವಂತಹ ಪ್ರಕ್ರಿಯೆಯಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಇದು ಯಾವತ್ತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಆಸ್ತಿ ಎನ್ನುವಂಥದ್ದು ಅದು ಮುಸಲ್ಮಾನರ ಧಾರ್ಮಿಕ ಉದ್ದೇಶಕ್ಕಾಗಿ, ಶೈಕ್ಷಣಿಕ ಉದ್ದೇಶಕ್ಕಾಗಿ ನಮ್ಮ ಪೂರ್ವಿಕರು ಕೊಟ್ಟಿರುವಂತಹ ದಾನ. ಆ ದಾನ ಮುಸ್ಲಿಮರಿಗೆ ಸೇರಿದ್ದು. ಹಾಗಾಗಿ ಏನು ಈಗ ಎಕ್ಸಿಸ್ಟಿಂಗ್ ವಕ್ಫ್ ಆಕ್ಟ್ ಇದೆಯೋ, ವಕ್ಫ್ ಆಕ್ಟ್ 1995 ಅದು ಸಾಕಾಗಿದೆ ನಮಗೆ. ಅದಕ್ಕೆ ಅಮೆಂಡ್ಮೆಂಟ್ ತರುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಒಂದು ವೇಳೆ ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ಮತ್ತೆ ನೀವು ಸಂಖ್ಯೆಯ ಬಲ ಇದೆ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಈ ಬಿಲ್ ಅನ್ನ ಪಾಸ್ ಮಾಡಿದ್ರೆ ನೆನಪಿಡಿ, ಎಚ್ಚರಿಕೆಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡ್ತಾ ಇದೆ. ಎನ್ಆರ್ಸಿ, ಸಿಎಎ ಮಾದರಿಯ ಹೋರಾಟ ದೇಶದಾದ್ಯಂತ ಸಂಘಟಿಸಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆಯನ್ನು ನೀಡುತ್ತೆಂಬಂತಹ ಎಚ್ಚರಿಕೆಯನ್ನು ಈ ಹಾಸನದ ಮನೆಯಿಂದ ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸಾಮೂಹಿಕವಾಗಿ ಈ ಬಿಲ್ಲನ್ನ ಹರಿದು ಈ ದೇಶದ ಕಾನೂನಿನ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಏನು ಈ ಬಿಲ್ಲನ್ನ ತರಲಿಕ್ಕೆ ಇವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಈ ಹುನ್ನಾರವನ್ನು ನಾವು ಖಂಡಿಸ್ತಾ ಇದ್ದೇವೆ. बीजेपी सरकारಕ್ಕೆ ಕಾಂಟ್ಯಾಕ್ಟ್ ನಂಬರ್ मुझे सेंड करो, मैं बुला लेके आ रहा हूं. ನರೇಂದ್ರ ಮೋದಿ ಸರ್ಕಾರ ನಿಮಗಿದ ನಮ್ಮ ಎಚ್ಚರಿಕೆ, ಸಹಿಸೋದಿಲ್ಲ ಅಸಂವಿಧಾನಿಕ ಬಿಲ್ ಸಹಿಸೋದಿಲ್ಲ. ಒಕ್ಕೂಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಒಕ್ಕೂಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. एक अकेले चाको नीचे देना या जलाती. ಇವತ್ತು ಹಾಸನದ ಹೃದಯ ಭಾಗವಾಗಿರುವಂತಹ ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರ ಈ ಹೇಮಾವತಿ ವೃತ್ತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನ ಪ್ರೇಮಿಗಳು. ಈ ಅವೈಜ್ಞಾನಿಕ, ಅಸಂವಿಧಾನಿಕ, ಅಲ್ಪಸಂಖ್ಯಾತ ವಿರೋಧಿ ಈ ಬಿಲ್ ಏನಿದೆ, ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಇವತ್ತು ರಾಜ್ಯಸಭೆಯಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಅಲ್ಲಿ ಏನು ಕೋಲಾಹಲ ಎಬ್ಬಿದೆ. ಆ ವಿರೋಧ ಪಕ್ಷಗಳು ಎತ್ತಿರುವಂತಹ ಪ್ರಶ್ನೆಗಳು ಮಾತ್ರ ಅಲ್ಲ, ಈ ದೇಶದ ಸರ್ವ ನಾಗರಿಕರು ಕೂಡ ಈ ಬಿಲ್ಲನ್ನು ವಿರೋಧಿಸಿ ಈ ಬಿಲ್ಲನ್ನು ಸಾಮೂಹಿಕವಾಗಿ ಹರಿಯುವ ಮುಖಾಂತರ ಈ ಬಿಲ್ಲನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಖಕ್ಕೆ ನಾವು ಬಿಸಾಕ್ತಾ ಇದ್ದೇವೆ. ಇದು ನಮ್ಮ ಪ್ರತಿಭಟನೆ.
तेरो 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 ये लो जी ऑटो जी सामने से ऑटो जी दाल को ऐसा है सर ऑटो जी सामने से ऑटो जी जरा ऑटो सामने से ऑटो चलो पीछे ऑटो जी पीछे ऑटो जी पीछे ऑटो जी ऑटो जी पीछे जिंदाबाद जिंदाबाद डेमोक्रेटिक पार्टी ऑफ इंडिया जो आज सुबह 11 बजे राज्यसभा में जो वक्फ अमेंडमेंट बिल 2024 को प्रेजेंट किया गया है, उसके विरोध में मुल्क भर में जो सोशल डेमोक्रेटिक पार्टी ऑफ इंडिया एहतजाज का कॉल दी थी, इसके चलते हासन के हेमावती स्टैचू के सामने हम सब मिलकर ये बिल को फाड़ते हुए, ये बिल को अमित शाह और नरेंद्र मोदी के मुंह पर मारते हुए हमने यहाँ पर अपना एहतजाज दर्ज किया है। इसको जलाते हुए ये बिल को हम कतई नहीं मानेंगे। अगर ये बिल इसके बावजूद पास हो गई, अगर और आफ्टरनून सेशन जो पार्लियामेंट का चलने वाला है वहाँ पर अगर टेबल हो गई, तो एनआरसी सीएए जैसी एक मुहिम खड़ाने के लिए इस मुल्क के सभी लोग तैयार होंगे। ये एक मैसेज मैं यहाँ के सेंट्रल गवर्नमेंट को आज के हासन की सरजमी से देना चाहता हूँ।